ಸ್ನೇಹಿತರೆ, ನಾವು ಶಿರಾಳಕೊಪ್ಪದಿಂದ ನಾಸಿಕ್ಗೆ ಮಾವಿನಕಾಯಿ ಲೋಡ್ ಮಾಡ್ಕೊಂಡು ಹೊರಟಿದ್ವಲ್ಲ, ನಮ್ಮ ಪ್ರಯಾಣದ್ದು ಕಂಟಿನ್ಯೂ ವ್ಲಾಗ್ ಇದು. ನಾವು ಪಂಡ್ರಾಪುರ ಬೈಪಾಸ್ ಅಲ್ಲಿ ಹೋಗ್ತಾ ಇದೀವಿ. ದಾರಿ ಅಂತೂ ಏನು ಚೆನ್ನಾಗಿಲ್ಲ, ಎಲ್ಲ ಕಿತ್ತೋಗಿದೆ. ಈ ಕಡೆಯಿಂದ ಹೋಗೋರು ಯಾರಾದ್ರೂ ಪ್ರಯಾಣ ಮಾಡ್ತಾ ಇದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಇದೆಲ್ಲ ಆದ್ಮೇಲೆ ಅಹಮದ್ ನಗರ ಇನ್ನೊಂದೇನು 60 ಕಿಲೋಮೀಟರ್ ಐತೆ ಅನ್ನಂಗೆ ಚೆನ್ನಾಗಿರೋ ರೋಡ್ ಸಿಕ್ತು. ನಾವು ನಾಸಿಕ್ ಹತ್ತತ್ರ ಬಂದ್ಬಿಟ್ವಿ. ಇನ್ನೇನು ಊಟ ಮಾಡ್ಕೊಂಡು ಹೋಗೋಣ ಅಂತ ನಂದೂರ್ ಶಿಂಗೋಟೆ ಹತ್ರ ನಿಲ್ಸಿದ್ವಿ. ಇಲ್ಲೆಲ್ಲ ನೋಡ್ರಿ, ಮಸಾಲ ರೈಸ್ ತಗೊಂಡಿದ್ದೀನಿ. ಇದು 90 ರೂಪಾಯಿ. ಎಗ್ ರೈಸ್ ಕೇಳಿದ್ರೆ 180 ರೂಪಾಯಿ ಹೇಳಿದ್ರು. ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಅದೆಲ್ಲ ಆದಮೇಲೆ ನಾವು ನಾಸಿಕ್ ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಚಪಾತಿ ಊಟನೇ ಬರೋದು 100 ರೂಪಾಯಿ ಕೊಟ್ಟರೆ, ಚಪಾತಿ ಅದಕ್ಕೆ ಪಲ್ಯ ಎಲ್ಲ ಕೊಡೋರು. ಆದರೆ ಇಲ್ಲೆಲ್ಲ ತುಂಬ ಕಾಸ್ಟ್ಲಿ. ಅಂತೂ ಇಂತೂ ಫ್ಯಾಕ್ಟ್ರಿ ಹತ್ರ ಬಂದುಬಿಟ್ಟೆ ಗುರು. ನೈಟ್ ಬಂದರೂ ಇಲ್ಲಿ ಕಾಟ ಮಾಡಿಸಿ ಬೆಳಿಗ್ಗೆ ಅನ್ಲೋಡಿಂಗ್ ಬಿಡಿರಂತೆ ಅಂತಂದರು. ಯಾಕಂದರೆ ಶಿಫ್ಟ್ ಎಲ್ಲ ಚೇಂಜ್ ಆಗುತ್ತೆ, ಆ ಟೈಮಿಗೆ ಇದಾಗಲ್ಲ ಅಂತೇಳಿ. ಅದು ಬೇರೆ ಗಾಡಿಗಳು ಬೇರೆ ಇದ್ದಾವೆ ಅಂದಿದ್ದಕ್ಕೆ ಸರಿ ಅಂತೇಳಿ ಬೆಳಗ್ಗೆ ಅನ್ಲೋಡ್ ಮಾಡೋಕ್ಕೆ ತಗೊಬಂದೆ. ಇಲ್ಲಿ ನೋಡಿ, ಇಲ್ಲೇ ಖಾಲಿ ಆಗೋದು ಗಾಡಿ. ಇದೆಲ್ಲ ಕೋಲ್ಡ್ ಸ್ಟೋರೇಜು. ಇನ್ನು ಆ ಕಡೆ ಮಾವಿನಕಾಯಿ ಎಲ್ಲ ಇಳಿಸ್ಕೊಂಡು ಬಿಡ್ತಾರೆ ಕ್ರೇಟ್ಗಳಿಗೆ. ಡೋರ್ ಬಿಚ್ಚಿಬಿಟ್ಟು ಬಿಟ್ಬಿಡ್ಬೋದು. ಆದರೂ ಅದು ಎಲ್ಲ ಗಾಯ ಎಲ್ಲ ಡ್ಯಾಮೇಜ್ ಆಗ್ತವೆ. ಬರಬೇಕಾದ್ರೆ ಹಣ್ಣಾಗಿರ್ತವೆ ಕಾಯಿ. ಅದರಿಂದಾಗಿ ಈ ಫ್ಯಾಕ್ಟ್ರಿ 24 ಗಂಟೆನೂ ಓಪನ್ ಇರುತ್ತೆ. ಸಹ್ಯಾದ್ರಿ ಫಾರ್ಮ್ಸ್ ಅಂತ. ಮಳೆ ಬಂದರೂ ಕೂಡ ನೆನಿಬಾರ್ದು ಅಂತೆಲ್ಲ ಯಾವ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಇದೇ ಪ್ಲಾಟ್ಫಾರಮಲ್ಲೇ ಬಿಟ್ಟಿದ್ದೀನಿ ಗಾಡಿ. ಎಷ್ಟೇ ಗಾಡಿ ಇದ್ರೂ ಸಹ ಬೇಗ ಖಾಲಿ ಮಾಡಿ ಕಳಿಸ್ತಾರೆ ಇಲ್ಲಿ. ಅದೇ ನನಗೆ ತುಂಬ ಖುಷಿ. 100 ಎಕರೆಯಲ್ಲಿ ಐತೆ, ದೊಡ್ಡ ಫ್ಯಾಕ್ಟ್ರಿ ಇದು. ಆದರೂ ಸಹ ಇಲ್ಲಿ ಡ್ರೈವರ್ಗಳಿಗೆಲ್ಲ ಮರ್ಯಾದೆ ಕೊಡ್ತಾರೆ. ಮತ್ತು ಕೆಲವೊಂದು ಫ್ಯಾಕ್ಟ್ರಿಗಳಿರ್ತವೆ ಸಣ್ಣ ಪುಟ್ಟವು, 180 ರೂಲ್ಸ್ ಹೇಳ್ತಾರೆ. ಮತ್ತು ಅದು ಏನು ಚೆನ್ನಾಗಿರಲ್ಲ. ಮತ್ತು ನಾಳೆ ಖಾಲಿ ಮಾಡ್ತೀವಿ, ನಾಡಿದ್ದು ಖಾಲಿ ಮಾಡ್ತೀವಿ ಅಂತ ಕತೆ ಎಲ್ಲ ಹೇಳ್ತಾರೆ. ಒಂದೇ ಒಂದು ಗಾಡಿ ಇರುತ್ತೆ, ಇಲ್ಲಾಂದರೆ 2 ಗಾಡಿ ಇರ್ತಾರೆ. ಅಂಥ ಸಣ್ಣ ಫ್ಯಾಕ್ಟ್ರಿಗಳಲ್ಲೂ ಕೂಡ ತುಂಬ ದರ್ಪ ತೋರಿಸ್ತಾರೆ. ಆದರೆ ಇಲ್ಲಿ ನೋಡ್ರಿ, 100 ಎಕರೆಯಲ್ಲಿ ಇರೋ ಕಂಪ್ನಿ ಇದು. ಸುಮಾರು ಗಾಡಿಗಳು ಬರ್ತವೆ. ದಿನಕ್ಕೆ ಏನಿಲ್ಲ ಅಂದರೂ 15-20 ಗಾಡಿ ಬರ್ತವೆ. ಆದರೂ ಸಹ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಡ್ತಾರೆ. ಮತ್ತು ಊಟ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇದಕ್ಕೆ ಈ ಫ್ಯಾಕ್ಟ್ರಿ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಈ ಕಂಪ್ನಿ ಓನರ್ ಯಾರೋ ಗೊತ್ತಿಲ್ಲ, ಇಷ್ಟು ಒಳ್ಳೆ ಮನಸ್ಸಿರೋದಕ್ಕೇ ಈ ರೀತಿ ಬೆಳೆದಿರೋದು. ಇನ್ನೂ ಬೆಳೀಲಿ ಅಂತ ಆಶೀರ್ವಾದ ಮಾಡೋಣ. ನಮ್ಮ ಗಾಡಿ ಅನ್ಲೋಡ್ ಎಲ್ಲ ಮಾಡ್ಕೊಂಡಿದ್ದು ಆದಮೇಲೆ ಈ ಕಸ ಎಲ್ಲ ಇತ್ತು, ಈ ತೆಂಗಿನ ಗರಿ ಮತ್ತು ಈ ಹುಲ್ಲು ಎಲ್ಲ ತೆಗೆದು ಹಾಕ್ತಾಯಿದ್ದೀವಿ. ಇಲ್ಲೆಲ್ಲ ಹಾಕೋದಕ್ಕೂ ಕೂಡ ಒಂದು ಪ್ಲೇಸ್ ಇದೆ ನೋಡ್ರಿ. ಎಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗೆ ಬೆವರು ನೋಡ್ರಿ ಎಷ್ಟೊಂದು ಬಂದುಬಿಟ್ಟಿದೆ. ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗಿ ಹೋಯಿತು. ಒಬ್ಬೊಬ್ಬರೇ ಇದ್ದಾಗಂತೂ ತುಂಬ ಸುಸ್ತಾಗಿ ಹೋಗ್ಬಿಡ್ತೀವಿ. ಇದು ಮಾಡ್ಕೋಬೇಕು, ಗಾಡಿನೂ ಓಡಿಸ್ಬೇಕು, ಲೋಡಿಂಗು ಅದು ಇದು ಅಂತ.